ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಅಗ್ರಿ ಲೈನ್. ಇದೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದೆ. ಯಾಕಂತಂದರೆ ಸುಮಾರು ಜನರಿಗೆ ಡೌಟ್ ಇರುತ್ತೆ, ಸರ್ ನನಗೆ PUCಯಲ್ಲಿ 90% ಬಂದಿದೆ, CETಯಲ್ಲಿ 240ಗೆ 100 ಮಾರ್ಕ್ಸ್ ಮಾತ್ರ ಬಂದಿದೆ, ಆಮೇಲೆ ನಾನೀಗ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಎಷ್ಟು ಸ್ಕೋರನ್ನು ಮಾಡಿದ್ರೆ BS ಅಗ್ರಿಕಲ್ಚರ್, ಹಾರ್ಟಿಕಲ್ಚರು ಆನಂತರ ಫಾರೆಸ್ಟ್ರಿ ಸೀಟ್ ಸಿಗುತ್ತೆ ಅಂತ ಕೇಳ್ತಾ ಇರ್ತೀರಿ. ಅದರ ರಿಲೇಟೆಡ್ ವಿಡಿಯೋ ಇದಾಗಿರ್ತೈತಿ. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಚಿಂಗ್ ಧಾರವಾಡದಲ್ಲಿ May 4 ಕ್ಲಾಸಸ್ಗಳು ನಡೀತವೆ. ಸೆಕೆಂಡ್ ಬೆಂಚ್ ಇದ್ದಾಗಿರ್ತೈತಿ. May 4 ಮಧ್ಯಾಹ್ನ 2 ಗಂಟೆಯಿಂದ May 9 ಮಧ್ಯಾಹ್ನ 1 ಗಂಟೆವರೆಗೆ ಕ್ಲಾಸಸ್ ನಡೀತಾವೆ. ಹಾಸ್ಟೆಲ್ ಫೆಸಿಲಿಟಿ ಇರ್ತೈತಿ, ಗರ್ಲ್ಸ್ ಅನಂತರ ಬಾಯ್ಸ್ಗೆ ಸಪ್ರೇಟಾಗಿ ನೀವು ಬಂದು ಜಾಯ್ನ್ ಆಗ್ಬೋದು. ಟೋಟಲ್ ಫೀಸು 8,000 ಇರುತ್ತೆ, ಇನ್ಕ್ಲೂಡಿಂಗ್ ಹಾಸ್ಟೆಲ್, ಬುಕ್ಸ್ ಅನಂತರ ಆನ್ಲೈನ್ ಆ್ಯಪ್ ಸಬ್ಸ್ಕ್ರಿಪ್ಷನ್ ಎಲ್ಲ ಸೇರಿ. ಓಕೆ, ಸೊ ಈಗ ಇದೊಂದು ನಾವು ಸ್ಟಡಿನ ಮಾಡೋಣ ಅಂತಂದರೆ PUC 90% ಅಂದ್ಕೊಂಡು CETಯಲ್ಲಿ 240 100 ಸ್ಕೋರ್ ಮಾಡಿದ್ದಾರೆ ಸ್ಟೂಡೆಂಟ್ ಅಂದ್ಕೊಂಡು ಇದೊಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ಈಗ PUCಯಲ್ಲಿ ಎಷ್ಟು ಅಂತಂದರೆ 90% ಬಂದಿದೆ ಅನ್ಕೋರಿ. PCMB ಮಾತ್ರ, PCMB ಮಾತ್ರ, ಲ್ಯಾಂಗ್ವೇಜ್ ನಿಮ್ಮದು ಕನ್ಸಿಡರ್ ಆಗೋದಿಲ್ಲ, PCMB ಮಾತ್ರ. ಓಕೆ, ಸೊ CETಯಲ್ಲಿ PCMB 240ಗೆ 100 ಬಂದಿದೆ. ಸೊ ಹಾಗಿದ್ದರೆ ನನಗೆ ಪ್ರಾಕ್ಟಿಕಲಲ್ಲಿ ಸೀಟ್ ಸಿಗ್ಬೋದು ಅಥವಾ ಇಲ್ವಾ ಅನ್ನೋದನ್ನು ಇದರಲ್ಲಿ ನೋಡೋಣ. ಸೊ ಇಲ್ಲೇನಂತಂದರೆ ನಮ್ಗೆ ಗೊತ್ತಿರೋ ಹಾಗೆ ವೇಟೇಜಸ್ಸು ಇಲ್ಲಿ 90%ಅಲ್ಲಿ 25% ವೇಟೇಜ್ ತೊಗೊತಾರೆ ಅವರು. ಸೊ ಅದು ಎಷ್ಟಾಗುತ್ತೆ ಅಂದರೆ 22.5% ಆಗ್ತದೆ. ಆಮೇಲೆ 240ಗೆ 100 ಅಂತಂದರೆ ಇದರಲ್ಲಿ ಕೂಡ 25% ವೇಟೇಜ್ ಇರ್ತೈತಿ. ಸೊ ಇದು 10.42% ಆಗ್ತೈತಿ. ಸೊ ನಮ್ಮ ಟಾರ್ಗೆಟ್ ಏನಿರಬೇಕು ಗೊತ್ತಾ, ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ನಿಮಗೆ ಸೀಟ್ ಸಿಗಬೇಕಂತಂದರೆ ಇದು ಎಲ್ಲ ಸೇರಿ 80 ಪಾಯಿಂಟ್ ಆಗಬೇಕು, ಅಂದರೆ 80% ಆಗಬೇಕು. ಸೊ ಇವು ಎರಡೂ ಸೇರಿ ಎಷ್ಟಾಗಿದೆ ಈಗ ನಮ್ಮದು 32.92% ಬಂತು PUC ನಂತರ CET. ನಮ್ಮ ಟಾರ್ಗೆಟ್ ಇರೋದು 80%. ಸೊ ಇಲ್ಲೇನಂತಂದರೆ ರಿಮೇನಿಂಗ್ 94 ರಿಮೇನಿಂಗ್ ಪಾಯಿಂಟ್ ಏನು ಬರ್ತೈತಲ್ಲ 47% ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಂದನೇ ಬರಬೇಕು. ಸೊ 47 ಇಲ್ಲಿ ನಮಗೆ ಬರಬೇಕಂತಂದರೆ ಪ್ರಾಕ್ಟಿಕಲಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು? 94% ನಿಮ್ಮದು ಸ್ಕೋರ್ ಬರಬೇಕಾಗ್ತೈತಿ. ಸೊ 94% ಬರಬೇಕಂತಂದರೆ 200ಗೆ 189 ಮಾರ್ಕ್ಸ್ ನಿಮ್ಗೆ ಬರಬೇಕು 200ಗೆ. ಸೊ 189 ಅಂತ ಇರೋದಿಲ್ಲ, 188 ಇರುತ್ತೆ. ಸೊ ಬಟ್ ಈಗ 188 189ಕ್ಕಿಂತ ಕಡಿಮೆ ಆಗಿರೋದ್ರಿಂದ ಇದು ನಿಮ್ಮದು ಬರೋದಿಲ್ಲ. ಸೊ ಇದ್ರ ನೆಕ್ಸ್ಟ್ ಏನಿರ್ತೈತೆ ಅಂದ್ರೆ 192 ಇರ್ತದೆ. ಸೊ 192 ಔಟ್ ಆಫ್ 200 ಏನಾದರೂ ನೀವು ಸ್ಕೋರ್ ಮಾಡಿದ್ರೆ ಅಗ್ರಿಕಲ್ಚರ್ ಸೀಟ್ 100% ನಿಮ್ಗೆ ಕರ್ನಾಟಕದಲ್ಲಿ ಸಿಕ್ಕೇ ಸಿಗುತ್ತೆ. PUCಯಲ್ಲಿ 90%, CET ಒಳಗೆ 240ಗೆ 100 ಮಾರ್ಕ್ಸು, ಪ್ರಾಕ್ಟಿಕಲಲ್ಲಿ 200ಗೆ 192 ನೀವು ಮಾರ್ಕ್ಸ್ ಏನಾದರೂ ತೊಗೊಂಡ್ರೆ 192 ಇರುತ್ತೆ, 196 ಇರುತ್ತೆ, 200ಗೆ 200 ಇರುತ್ತೆ. ಈ ಮೂರರಲ್ಲಿ 1 ಮಾರ್ಕ್ಸ್ ನಿಮಗೇನಾದರೂ ಬಂದರೆ ಯು ವಿಲ್ ಗೆಟ್ ಅ ಗುಡ್ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಅಥವಾ ಫಾರೆಸ್ಟ್ರಿ ಸೀಟು. ಸೊ ನೀವು 200ಗೆ 190 ಆ್ಯಂಡ್ ಅಬವ್ ನಿಮ್ಮ ಸ್ಕೋರ್ ಬರಬೇಕಂತಂದರೆ ನಮ್ಮ ಆನ್ಲೈನ್ ಕೋರ್ಸ್ ಕೂಡ ಇದೆ. ಈಗ ಆಫ್ಲೈನ್ ನೀವು ಬಂದು ಜಾಯ್ನ್ ಆಗ್ಬೋದು, ಅಲ್ಲಂತೂ 100% ನೀವು ನಾವು ಬರೆಸ್ತೀವಿ. ಇಲ್ಲ ನಿಮಗೆ ಬರೋಕ್ಕಾಗಲಿಲ್ಲ ಧಾರವಾಡಕ್ಕೆ ಅಂತಂದ್ರೆ ನೀವು ಎನಿವೇರ್ ಕರ್ನಾಟಕದಲ್ಲಿ ಎಲ್ಲೇ ಇದು ನಮ್ಮ ಅಗ್ರಿ ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು 200ಗೆ 200 ಸ್ಕೋರನ್ನು ಮಾಡಬಹುದು, ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.